ಶ್ರೀಮಠದಿಂದ ಮಾಧ್ಯಮದ ಮುಖಾಂತರ ಒಂದು ಇದನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಕಳೆದ 1 ವರ್ಷದಿಂದ ಸದಾಶಿವಗಳ ವ್ಯಾಪ್ತಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದ ತೊಂದರೆಯಾಗಿ ಪಂಚಾಯಿತಿಯಿಂದ ಯಾವುದೇ ರೀತಿಯ ವಾಹನ ಕಸ ಕಲೆಕ್ಷನ್ ಮಾಡಿ ಕಳಿಸ್ತಾ ಇಲ್ಲ. ಸೊ ಇದ್ರ ಸಂಬಂಧ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಎರಡನೇದಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸ್ತಿರುವಂತಹ ಫ್ಲಾಟ್ ಅಲ್ಲಿ ಜನ ಏನಿದ್ದಾರೆ, ಕೆಲ ನಮ್ಮ ಕನ್ನಡಿಗರು ಇಲ್ಲಿಯವರಿದ್ದಾರೆ, ಕೆಲವು ಹೊರಗಿನವರಿದ್ದಾರೆ, ಉತ್ತರ ಪ್ರದೇಶದವರಿದ್ದಾರೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ರಾತ್ರಿ ಹೊತ್ತಲ್ಲಿ ಕಂಡಲ್ಲಿ ಕಸವನ್ನ ಹಸಿ ಕಸ ಆಗಲಿ ಅದು ಒಣ ಕಸ ಆಗಲಿ ಆ ಬ್ರಿಡ್ಜ್ ಸೈಡ್ ಅಲ್ಲೋ ರಸ್ತೆ ಬದಿಯಲ್ಲೋ ಅಥವಾ ಹೈವೇ ಸೈಡ್ ಅಲ್ಲಿ ಎಲ್ಲಾದ್ರೂ ಹೋಗಿ ಹಾಕ್ತಾ ಇದ್ದಾರೆ. ಬಹಳಷ್ಟು ಕಡೆ ನಮ್ಮ ದೇವಿ ದೇವಸ್ಥಾನದ ಹಿಂದುಗಡೆ ಹಾಕಿದ ಉದಾಹರಣೆಗಳಿವೆ. ಅದನ್ನು ನಾವು ಸಂಘಟನೆ ಹೆಚ್ಚಿದ್ದೇವೆ. ಮತ್ತೆ ಕನ್ನಡ ಶಾಲೆ ಹಿಂದುಗಡೆ ಮತ್ತೆ ಎಲ್ಲೆಲ್ಲೋ ಹಾಕಿ ಅವರು ರಾತ್ರಿ ಹೊತ್ತಲ್ಲಿ ಹೋಗ್ಬಿಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿಲ್ಲ. ಪಂಚಾಯತಿಯವರು ಕೂಡ ಯಾವುದೇ ರೀತಿಯ ಇದನ್ನ ಗಾಡಿಗಳನ್ನು ಕಳಿಸೋದಾಗ್ಲಿ ಕಸದ ವ್ಯವಸ್ಥೆ ಮಾಡಿಸೋದಾಗ್ಲಿ ಏನು ಮಾಡ್ತಾ ಇಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು ಬಹಳಷ್ಟು ಸತಿ ಹೋರಾಟ ಮಾಡಿದ್ದೇವೆ, ಮನವಿ ಮಾಡಿಕೊಂಡಿದ್ದೇವೆ. ಎರಡನೇದಾಗಿ ಹೋರಾಟ ಕೂಡ ಮಾಡಿದ್ವಿ. ವಿಭಿನ್ನ ರೀತಿಯಲ್ಲಿ ತಮಟೆ ಬಾರಿಸೋದ್ರ ಮುಖಾಂತರ, ಕಸದ ಬುಟ್ಟಿ ಹೊತ್ಕೊಂಡು ಹೋಗೋದ್ರ ಮುಖಾಂತರ, ಒಂದು ಮೆರವಣಿಗೆ ಮುಖಾಂತರ ಹೋಗಿ ಬಿಡಿಯವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಸರ್ ದಯವಿಟ್ಟು ಒಂದು ಗ್ರಾಮಸ್ಥರಿಗೆ ಒಂದು ಆಗ್ತಿರುವಂತ ಈ ಕಸದ ತೊಂದರೆಯನ್ನು ಬಗೆಹರಿಸಿ ಅಂದ್ಕೊಂಡು ಈ ಬಿಡಿಯವರು ಮಾಡ್ತೇನೆ ಅಂದ್ರೆ ಕೂಡ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸಭೆ ಕರೆದು ಗ್ರಾಮಸ್ಥರಲ್ಲಿ ಚರ್ಚೆ ಮಾಡಿ ತಮ್ಮ ತಮ್ಮ ಸ್ವಇಚ್ಛೆಯಿಂದ ಎಲ್ಲ ಅಂಗಡಿ ಮಾಲಕರು, ಹೋಟೆಲ್ ಮಾಲಕರು, ವ್ಯಾಪಾರಸ್ಥರು ಗುರುವಾರ ದಿನ 2ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ತಮ್ಮ ಸ್ವಇಚ್ಛೆಯಿಂದ ತಮ್ಮ ವ್ಯಾಪಾರವನ್ನು ಬಂದ್ ಮಾಡೋದ್ರ ಮುಖಾಂತರ ಈ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕೆಂದು ಈ ನಿಮ್ಮ ಟಿವಿ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ನಮ್ಗೆ ಸಹಕಾರ ಕೊಡಬೇಕು. ನಾವು ಮಾಡ್ತಿರುವುದು ಯಾವುದೇ ರಾಜಕೀಯ ಪ್ರಚಾರವಲ್ಲ ಅಥವಾ ಯಾವುದೇ ರೀತಿ ಯಾರ ಬೆಂಬಲವಾಗಿ ನಿಲ್ತಾ ಇಲ್ಲ. ಜನರ ಒಳ್ಳೆಯದಕ್ಕೋಸ್ಕರ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕಂತ ಹೇಳ್ಕೊಂಡು ಈ ಮಾಧ್ಯಮದ ಮುಖಾಂತರ ಈ ಜನರಿಗೆ ತೋರಿಸ್ತೇವೆ. ಮಹೇಶ್ ಅಂತ ತಾಲೂಕು ಅಧ್ಯಕ್ಷ, ಇವರು ಜಿಲ್ಲಾ ಉಪಾಧ್ಯಕ್ಷರು. ಹೆಸರು ನೀವು ಒಬ್ಬರೇ